ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ? ಹಬ್ಬದ ಕೆಲಸಗಳನ್ನ ಶುರು ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸ್ನೇಹಿತರೆ, ಇವತ್ತು ಬಂದು ಭಾನುವಾರದ ಬ್ಲಾಗ್ನ ಇವತ್ತು ಊಟ ಎಲ್ಲ ಮುಗಿಸ್ಕೊಂಡು ಶುರು ಮಾಡ್ತಾ ಇದ್ದೀನಿ. ಊಟ ಅಂದಿದ ತಕ್ಷಣ ಮಧ್ಯಾಹ್ನ ಅಂತ ಅನ್ಕೋಬೇಡಿ. ಇವತ್ತು ಬೆಳಗ್ಗೆನೆ ಒಂದೇ ಸಲ ಅಡುಗೆ ಮಾಡಿ ಕೆಲಸಗಳನ್ನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಅಂದರೆ ಗುಡ್ಸೋದು ಒರೆಸೋದೆಲ್ಲ ಮುಗೀತು ಇವಾಗ. ಮತ್ತು ಮೇಲ್ಗಡೆ ಬೆಡ್ಶೀಟ್ಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಈಗ ಕೆಳಗಡೆ ಪೋರ್ಷನ್ ಎಲ್ಲ ನಾನು ಸ್ಕ್ರೀನ್ ಎಲ್ಲ ಬಿಚ್ಚಬೇಕು. ನಂತರ ಇವತ್ತು ಲೇಟಾಗಿ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸುಜಿತ್ಗೆ ಇವಾಗ ಸ್ನಾನ ಮಾಡಿಸಿ ಬಂದ್ಬಿಡ್ತೀನಿ, ಯಾಕೆಂದರೆ ಎಲ್ರದ್ದು ಸ್ನಾನ ಆಯಿತು, ಅವ್ರದ್ದೆಲ್ದ್ರದ್ದು. ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕೆಲಸ ಮುಗಿಯೋವರೆಗೂ ಸ್ನಾನ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಒಂಚೂರು ಕಿಚನ್ದೆಲ್ಲ ಏನು ಮುಟ್ಟೋದಿಲ್ಲ. ಹಾಲು ಮತ್ತು ರೂಮ್ದು ಸ್ಕ್ರೀನ್ಗಳು ಹಾಕಿ ಕಿಟಕಿಗಳು ವಾಶ್ ಮಾಡಬೇಕು. ಬಹಳಷ್ಟು ಕೆಲಸ ಇದೆ, ಹೇಳೋದಕ್ಕಾಗೋದಿಲ್ಲ ಏನೇನು ಕೆಲಸ ಇದೆ ಅಂತ. ಮತ್ತು ಸ್ನೇಹಿತರೆ, ನಿನ್ನೆ ಸಾಟರ್ಡೆ ಅಲ್ಲ, ನಾವು ಎಸ್ ಮಾಲ್ಗೆ ಹೋಗಿದ್ವಿ. ತುಂಬ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇದು 2ನೇ ಟೈಮ್ ನಾವು ಹೋಗ್ತಾ ಇರೋದು. ಅಷ್ಟೊಂದು ಏನು ಹೋಗೋದಿಲ್ಲ ನಾವು. ರೋಹಿತ್ ಆಗಾಗ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಹೋಗಿ ಬಂದ್ವಿ, ಕೆಲವಷ್ಟು ಐಟಮ್ಸ್ನ ತೊಗೊಂಬಂದ್ವಿ. ಏನೇನು ತಂದೆ ಏನು ಅಂತ ಟೈಮ್ ಆದರೆ ಈ ಬ್ಲಾಗ್ನಲ್ಲಿ ತೋರಿಸ್ತೀನಿ. ಇವಾಗ ಸುಜಿತ್ಗೆ ಸ್ನಾನ ಮಾಡಿಸ್ಬೇಕು. ಒಬ್ಬರು ಸಿಸ್ಟರ್ಗೆ ಈ ಹಬ್ಬದ ಟೈಮಲ್ಲಿ ಹೇಗೆ ಗೊತ್ತಾ ಸ್ನೇಹಿತರೆ, ಸ್ವಲ್ಪ ನಾನು ಅಡುಗೆನೇ ಮಾಡಿಬಿಡ್ತೀನಿ ಭಾನುವಾರದ ಹೊತ್ತು. ಯಾಕೆಂದರೆ ಭಾನುವಾರನೇ ನಾನು ಕೆಲಸ ಇಟ್ಕೊಳ್ಳೋದು ಜಾಸ್ತಿ. ಕಿಚನ್ ಕ್ಲೀನಿಂಗು, ಸ್ಕ್ರೀನ್ ವಾಶು ಎಲ್ಲ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಒಂದೊಂದು ಡೋರಲ್ಲಿ 2 ಸ್ಕ್ರೀನ್ ಇದೆ. ಇದು ಒಂದೇ ದಿವ್ಸಕ್ಕಾಗಲ್ಲ. ಇವತ್ತು ಕೂಡ ಆದಷ್ಟು ಸ್ವಲ್ಪನೇ ಕ್ಲೀನ್ ಮಾಡ್ಕೋತೀನಿ. ಸ್ಕ್ರೀನ್ ತೆಗೆದ್ಮೇಲೆ ಕಿಟಕಿ ಒರೆಸ್ದಲ್ಲೇ ಹಾಕೋದಕ್ಕಾಗೋದಿಲ್ಲ, ಯಾಕೆಂದರೆ ಮತ್ತೆ ಧೂಳಾಗುತ್ತಲ್ವ, ಅದಕ್ಕೋಸ್ಕರ. ಇನ್ನೂ ಬಹಳಷ್ಟು ಕೆಲಸ ಇದೆ. ಹಬ್ಬ ಹತ್ರ ಬರ್ತಾ ನನಗೆ ಯಾಕೋ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ ಇವಾಗ ಕೆಲಸಗಳೆಲ್ಲ ಶುರು ಮಾಡ್ಕೊಳ್ಳೋಣ. ದೇವ್ರ ಪೂಜೆ ಎಲ್ಲ ಮುಗಿಸಿದ್ದಾರೆ, ಗುಡಿಸಿರೋದು, ಸ್ನಾನದ್ದು ಎಲ್ಲದೂ ಆಯಿತು. ನಂದೊಬ್ಬಳದಷ್ಟೇ ಎಲ್ಲ ಕ್ಲೀನ್ ಮಾಡಿ ನಂತರ ನಿಧಾನ ಸ್ನಾನ ಮಾಡೋಣ ಅಂತ. ಆಮೇಲೆ ಮಧ್ಯಾಹ್ನ ಅಡುಗೆ ಕೆಲಸ ಏನಿಲ್ವಲ್ಲ, ಒಂದೇ ಸಲ ಅಡುಗೆ ಮಾಡಿದ್ದೀನಿ. ಕಿಚನ್ ಕೂಡ ಎಲ್ಲ ಕ್ಲೀನಾಗಿದೆ. ಬಟ್ಟೆಗಳು ವಾಶ್ಗೆ ಹಾಕಬೇಕು, ಇನ್ನೂ ಬಟ್ಟೆಗಳು ಎತ್ಕೊಬರ್ಬೇಕು. ಹೀಗೆ ಬಹಳಷ್ಟು ಕೆಲಸ ಇದೆ. ಬನ್ನಿ ಇವತ್ತಿನ ಕೆಲಸನ ಮುಂದುವರ್ಸೋಣ. ನಂತರ ಸುಜಿತ್ಗೆ ಸ್ನಾನ ಮಾಡಿಸಿ ಆಮೇಲೆ ಸಿಗ್ತೀನಿ ಸ್ನೇಹಿತರೆ ನಿಮಗೆ. ಪಪ್ಪ ಅಲ್ಲ ಮುರಿದಾಕಿರೋದು, ನೀನು ಯಾರು ಕಾಲಲ್ಲಿ ತುಳಿ ಅಂತ ಹೇಳಿದ್ದು ನೋಡಿ. ಪ್ರತಿದಿನ ಒಂದೊಂದು ಆಟ ಸಮ ತಗೊಂಬರೋದು, ಕಾಲಲ್ಲೆಲ್ಲ ತುಳಿದು ಮುರಿದಾಕ್ಬಿಟ್ಟು ಓ ಅಂತ ಅಳೋದು. ಪೂಜೆ ಎಲ್ಲ ಆಗಿದೆ. ಬಾ ಸ್ನಾನ ಮಾಡಿಸ್ತೀನಿ, ಬಾ ಪಪ್ಪನ ಕೈ ಕೊಟ್ಪ, ರೆಡಿ ಮಾಡಿ ಇಟ್ಟಿರ್ತಾರೆ, ಆಮೇಲೆ ಸ್ನಾನ ಮಾಡ್ಕೊಳ್ಳು ಅಂತ. ಮಾಡ್ಕೊಳ್ಳಿ. ಎಲ್ಲ ಟೇಪ್ ತಗೊಂಡು ಎಲ್ಲ ಸುತ್ತಿ. ನೋ ಸುಜಿತ್ಗೆ ಸ್ನಾನ ಎಲ್ಲ ಮಾಡಿಸಿದ್ದಾಯಿತು. ಫೈನಲಾಗಿ ನನ್ನ ಕೆಲಸ ಎಲ್ಲ ಶುರು ಮಾಡ್ಕೊಂಬಿಟ್ಟಿದ್ದೀನಿ. ಬೆಳಗ್ಗೆನೇ ಶುರು ಆಗಿತ್ತು. ನಾನು ಅಂದ್ಕೊಂಡೆ ಸ್ಕ್ರೀನ್ ಏನು ಅಷ್ಟೊಂದು ಗಲೀಜಾಗಿರಲ್ಲ ಅಂತ. ಬಟ್ ಓಪನ್ ಮಾಡಿದ್ದು ನೋಡಿದ್ರೆ ಅಷ್ಟು ತುಂಬ ಕೊಳೆ ಆಗಿತ್ತು. ಯಾಕೆಂದರೆ ನಾನು ಇದನ್ನು ಕ್ಲೀನ್ ಮಾಡೋದು ತುಂಬ ಹೆವಿ ಅಂತ ಹೇಳಿದ್ನಲ್ವ. ವರ್ಷಕ್ಕೆ 2 ಸಲ 3 ಸಲ ಎಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗಲ್ಲ, ಒಂದೇ ಸಲ ಕ್ಲೀನ್ ಮಾಡೋದು. ಸಾಮಾನ್ಯ ದೇವರಾಯನ ದುರ್ಗದ ಹಬ್ಬಕ್ಕೆ ಇದಕ್ಕೆ ದಾಸಯ್ಯನೆಲ್ಲ ಇಡಿಸ್ಬೇಕಲ್ವ, ಅದಕ್ಕೆಲ್ಲ ಸಾಮಾನ್ಯ ಅಡುಗೆ ರೂಮ್ದು ಅಷ್ಟೇ ಯಾವ್ದ್ಯಾವುದು ಗಲೀಜಾಗಿದೆ ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೋತೀನಿ. ಪರ್ಟಿಕ್ಯುಲರಾಗಿ ಎಲ್ಲನೂ ಇಡೀ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ತೀವಿ ಅಂದರೆ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ. ನೋಡಿ, ಇಲ್ಲೇ 4 ಸ್ಕ್ರೀನ್ ಆಗೋಯ್ತು. ಒಂದು ಕಿಟಕಿಗೆ 4 ಸ್ಕ್ರೀನ್ ಇದೆ, ಅಂದರೆ ಡಬಲ್ ಸ್ಕ್ರೀನ್ ನಾನು ಹಾಕಿರೋದು. ಹಾಗಾಗಿ ಇವೆಲ್ಲ ತುಂಬಾ ಕೊಳೆ ಆಗಿತ್ತು. ಮತ್ತು ಆ ರಾಡೆಲ್ಲ ಏನಿದೆ ಅದೆಲ್ಲನೂ ಮುಟ್ಟೋಕ್ಕಾಗದಷ್ಟು ಧೂಳು ಕೂತ್ಬಿಟ್ಟಿತ್ತು. ಕಾಣಿಸೋದಿಲ್ಲ, ಕೊಳೆ ಇಲ್ಲ ಅಥವಾ ಧೂಳು ಆಗಿಲ್ಲ ಅಂತ ಅಂದ್ಕೋತೀವಿ. ಅದನ್ನು ಡೀಪ್ ಕ್ಲೀನ್ ಮಾಡಿದಾಗ ಅಷ್ಟೇ ಗೊತ್ತಾಗೋದು ಎಷ್ಟು ಗಲೀಜಾಗಿದೆ ಅಥವಾ ಎಷ್ಟು ಧೂಳಾಗಿದೆ ಅಂತ. ಧೂಳೆಲ್ಲ ಏನು ಒದರುತ್ತಾ ಇಲ್ಲ, ಬರೀ ಇಷ್ಟು ಸ್ಕ್ರೀನ್ ಅಷ್ಟೇ ತೆಗಿತಾ ಇದ್ದೀನಿ. ಧೂಳೆಲ್ಲ ನೆಕ್ಸ್ಟ್ ಮಾರ್ನಿಂಗ್ ಯಾವಾಗಾರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಎಷ್ಟು ಕೆಲಸಗಳಾಗುತ್ತೆ ಅಷ್ಟು ಮಾಡ್ಕೋತಾ ಇದ್ದೀನಿ. ಇದು ಇವತ್ತಿನ ಬ್ಲಾಗ್ ಕ್ಲೀನಿಂಗ್ ಡೇ ಅಂತಲೇ ಹೇಳ್ಬೋದು. ಇದೆಲ್ಲ ಆಲ್ಮೋಸ್ಟು ಈ ಸ್ಕ್ರೀನ್ಗಳೆಲ್ಲ ವಾಶ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಸ್ಕ್ರೀನ್ಗಳು ವಾಶ್ ಆದಂಗೆ. ಆದರೆ ಕಿಚನ್ದು ಇನ್ನೂ ತೆಗೆಯೋದಿಲ್ಲ ನಾನು. ಈಗಲೇ ಇನ್ನೂ 1 ವಾರ ಕಳಿಬೇಕು. ಇಷ್ಟು ಬೇಗ ಕಿಚನ್ ಕ್ಲೀನ್ ಮಾಡಲ್ಲ. ಯಾಕೆ ಅಂದರೆ ನಿಮ್ಗೆ ಹೇಳಿದ್ದೀನಿ, ಆಲ್ರೆಡಿ ನಾನ್ ವೆಜ್ಗಳು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಅಂತ. ಕಿಚನ್ದು ಒಂದು 3 ಸ್ಕ್ರೀನು ಅಥವಾ 4 ಸ್ಕ್ರೀನು ಉಳಿಯುತ್ತೆ, ಅದು ಲಾಸ್ಟ್ನಲ್ಲಿ ವಾಶ್ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ತೆಗಿತಾ ಇದ್ದೀನಿ.
ತುಂಬಾ ಇರೋದ್ರಿಂದ ಸ್ವಲ್ಪ ಬೇಗನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಗೋಧಿ ತೊಗೊಂಬನ್ನಿ ಚೆನ್ನಾಗಿರೋದು, ಮರ್ತು ಬಿಡ್ತೀನಿ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಆ ಕಡೆ ಹೋದಾಗ ತೊಗೊಂಬಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮಳೆ ಇರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಕಿದ್ರೆ ಅಂತ. ಬಟ್ ಬಹಳಷ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಏನೇನು ಮಾಡ್ಕೊಳ್ಳೋದು ಹಬ್ಬಕ್ಕೆ, ಯಾವ ಥರ ಮಾಡೋಣ ಅಂತ. ಮನೆಯವರು ನಾನು ಡಿಸ್ಕಷನಲ್ಲಿ ಇದ್ದೀವಿ ಡೈಲಿ ಯಾವ ಥರ ಮಾಡ್ಬೋದು ಅಂತ. ಸುಜಿತ್ ನೋಡಿ ಎಷ್ಟು ಕ್ಯೂಟಾಗಿದ್ದಾನೆ. ಇದು ಅವನ ನಾಮಕರಣದಲ್ಲಿ ಗಿಫ್ಟ್ ಮಾಡಿದಂಥದ್ದು ಫೋಟೋ, ಅಂದರೆ ಫೋಟೋ ಶೂಟ್ ಮಾಡಿಸಿದ್ದೀವಿ ಸುಜಿತ್ಗೆ. ನಾವು ಇಂಟ್ರೆಸ್ಟ್ ಇದ್ದರೆ ಹೇಳಿ, ಕಮೆಂಟ್ ಮಾಡಿ. ಸುಜಿತ್ಗೆ ಯಾವ ಥರ ಎಲ್ಲ ಫೋಟೋ ಶೂಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಫೋಟೋಸ್ನ ಶೇರ್ ಮಾಡ್ತೀನಿ. ಮತ್ತು ಒಬ್ಬರು ಕೇಳ್ತಾ ಇದ್ರಿ ಮದುವೆ ಫೋಟೋಸ್ನ ಶೇರ್ ಮಾಡಿ ಸಿಸ್ಟರ್ ನಿಮ್ಮದು ಅಂತ ಕೇಳ್ತಾ ಇದ್ದೀರಾ. ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ರೋಹಿತ್ಗೆಲ್ಲ ಅದೆಲ್ಲ ಏನೂ ಮಾಡಿರಲಿಲ್ಲ. ಸುಜಿತ್ಗೆ ಫೋಟೋಶೂಟು ಮತ್ತು ನಾಮಕರಣ ಎಲ್ಲ ಮಾಡಿಸಿದ್ವಿ. ರೋಹಿತ್ಗೂ ಕೂಡ ನಾಮಕರಣ ಎಲ್ಲ ಮಾಡಿದ್ವಿ. ಆದರೆ ಫೋಟೋಶೂಟ್ ಎಲ್ಲ ಏನು ಮಾಡಿರಲಿಲ್ಲ. ಫೋಟೋಶೂಟ್ ಮಾಡಿದವರು ಕಡಬಾದವರು, ಅವರು ಸುಜಿತ್ಗೆ ಈ ಫೋಟೋನ ಗಿಫ್ಟ್ ಮಾಡಿದರು. ಇವಾಗ ನೋಡಿ ಮೊದಲನೇದಾಗಿ ಅಂದರೆ ಬೆಡ್ಶೀಟ್ ಎಲ್ಲ ವಾಶ್ಗೆ ಹಾಕ್ತಾ ಇದ್ದೀನಿ, ಆಗ್ತಾ ಇದೆ. ಸ್ಕ್ರೀನ್ಗಳನ್ನ ಈಗ ಬಿಚ್ಕೊಂಡು ತೊಗೊಂಬಂದಿದ್ದೀನಿ. ಇದೆಲ್ಲ ಸ್ವಲ್ಪ ಒಂದು 10 ನಿಮಿಷ ನೆನೆಸ್ಬಿಟ್ಟು ಆಮೇಲೆ ವಾಶ್ಗೆ ಹಾಕೋಣ. ಅಷ್ಟರಲ್ಲಿ ಬೆಡ್ಶೀಟ್ ಎಲ್ಲ ರೆಡಿ ಆಗುತ್ತೆ, ಅದನ್ನು ಬಿಸಿಲಿಗೆ ಹಾಕೋಣ. ಇವತ್ತಂತೂ ಸ್ನೇಹಿತರೆ ಎಷ್ಟು ಬಾಡಿ ಪೇಯ್ನ್ ಆಗಿದೆ ಅಂದರೆ ಬೆನ್ಮೂಳೆ ಮುರಿದೋಗಿರೋ ಥರ ಫೀಲ್ ಆಗ್ತಿದೆ. ಅಷ್ಟು ಹತ್ತಿ ಇಳಿದು ಮೆಟ್ಲೆಗಳಂತೂ ಅದೇ ಎಕ್ಸಸೈಸ್ ಆಗಿದೆ ಇವತ್ತು. ಹೊರಗಡೆ ನೋಡಿದ್ರೆ ಜಿಟಿ ಮಳೆ, ಏನಪ್ಪ ಮಾಡೋದು, ಯಾವಾಗ ಮಳೆ ಕಡಿಮೆ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಬಟ್ ಇದನ್ನು ಕಾಯ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ವಾಶ್ ಮಾಡ್ತಾ ಇದ್ರು ಕಮೆಂಟ್ನಲ್ಲಿ. ನಂತರ ಎಷ್ಟು ದಿವಸ ಆದಮೇಲೆ ಪೂಜೆ ಮಾಡಬೇಕು ಮತ್ತು ಎಷ್ಟು ದಿವಸ ಆದಮೇಲೆ ಪೂಜೆಗಳನ್ನ ಮಾಡ್ಬೋದು, ದೀಪ ಹಚ್ಬೋದು ಅಂತ ಒಬ್ಬರು ಕೇಳ್ತಾ ಇದ್ರು. ಇದ್ರ ಬಗ್ಗೆ ಸ್ನೇಹಿತರೆ ಒಂದು ಕಂಪ್ಲೀಟ್ ಬೇರೆ ವಿಡಿಯೋನೇ ಮಾಡೋಣ. ಯಾಕೆಂದರೆ ಯಾವುದೇ ವಿಷಯದ ಬಗ್ಗೆ ತಿಳ್ಕೋಬೇಕು, ಏನೋ ಮಾಡಬೇಕು ಅಂತ ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಗಳನ್ನ, ಸ್ವಲ್ಪ ಕಂಪ್ಲೀಟಾಗಿ ವಿಷಯಗಳನ್ನ ತಿಳ್ಕೊಂಡಾಗ ಯಾತಕ್ಕೆ ಮಾಡಬೇಕು, ಯಾತಕ್ಕೆ ಮಾಡಬಾರ್ದು, ಇದೆಲ್ಲ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಾಗ ನಿಮಗೂ ಗೊತ್ತಾಗುತ್ತೆ ಯಾತಕ್ಕೆ ಮಾಡಬೇಕು, ಯಾತಕ್ಕೆ ಮಾಡಬಾರ್ದು. ಇನ್ನೊಂದಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತ ಕ್ಯೂರಿಯಾಸಿಟಿ ನಿಮಗೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆನೇ ಒಂದು ಬ್ಲಾಗ್ನ ಮಾಡೋಣ, ಅಥವಾ ಬೇರೆ ಬ್ಲಾಗ್ಗಳಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಇದು ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸ ಅಲ್ವಾ, ಹಾಗಾಗಿ ಸ್ವಲ್ಪ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಕಿಟ್ಟು ಕರೆಂಟ್ ಹೋಯ್ತಾ, ಕರೆಂಟ್ ಹೋಯ್ತಾ. ಮೇಲಿರೋಂಥ ವಾಷಿಂಗ್ ಮಿಷಿನು, ಕೆಲವರು ಕೇಳಿದ್ದೀರ ವಾಷಿಂಗ್ ಮಿಷಿನ್ ಬಗ್ಗೆ ಹೇಳಿ ಅಂತ. 2 ಮಿಷಿನ್ ಇದೆ, ಕೆಳಗಡೆ ಒಂದು ಮಿಷಿನ್ ಇದೆ, ತೋರಿಸ್ತೀನಿ ನಿಮಗೆ. ಅದು ಫ್ರಂಟ್ ಲೋಡು, ಇದು ಟಾಪ್ ಲೋಡು. ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ. ಇದೆಲ್ಲ ಕ್ಲೀನ್ ಆದ ನಂತರ ನಾನು ವಾಶ್ರೂಮ್ಗಳನ್ನ ಕ್ಲೀನ್ ಮಾಡ್ಕೋಬೇಕು. ಇದೇನು ವಾಶ್ರೂಮು, ಈಗ ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಲ್ವ, ಅದನ್ನೇನು ವಾಶ್ರೂಮ್ ನಾವು ಯೂಸ್ ಮಾಡಲ್ಲ. ಅಂದರೆ ತೊಳಿಬೇಕು, ಅಂದರೆ ಹಬ್ಬ ಅಲ್ವಾ, ಮತ್ತು ಬೆಡ್ಶೀಟು ಅದು ಇದು ಎಲ್ಲ ಕ್ಲೀನ್ ಮಾಡ್ತಿದ್ದೀವಲ್ವ, ಇದೆಲ್ಲ ನೀರೆಲ್ಲ ಹೋಗಿ ಫ್ಲೋರಿಂಗ್ ಎಲ್ಲ ಕೊಳೆ ಆಗಿದೆ. ಒಟ್ಟಿಗೆ ಹಬ್ಬ ಹತ್ರ ಮಾಡ್ಕೊಂಡು ತೊಳೆದು ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬಟ್ ಏನು ಯೂಸ್ ಮಾಡೋದಿಲ್ಲ ಅಲ್ವಾ. ನೋಡ್ತಾ ಇದ್ದೀರಾ ವಾತಾವರಣ ಹೇಗಿದೆ ನೋಡಿ, ಮಳೆ ಮತ್ತು 1 ಗಂಟೆ ಹೊತ್ತು ಒಳಗಡೆ ಹಾಕೋದು, ಇನ್ನೊಂದು ಗಂಟೆ ಹೊರಗೆ ಹಾಕೋದು, ಇದನ್ನೇ ಮಾಡ್ತಾ ಇದ್ದೀವಿ. ಫೈನಲಾಗಿ ನೋಡಿ ಜೋಕಾಲಿ ತೆಗಿಯೋದಕ್ಕೆ ನನಗೆ ಟೈಮೇ ಕೂಡ ಬಂದಿಲ್ಲ. ಯಾಕೆ ಅಂತ ಅಂದರೆ ನಾವು SS ಜೋಕಾಲಿ ಮಾಡೋಕೆ ಹೇಳಿದ್ರೆ ಅದು ಯಾವುದೋ MS ಯಾವುದೋ ಹೇಳ್ತಾರೆ ನೋಡಿ, ಕಬ್ಬಣದ್ದು, ಅದು ಮಾಡಿ ಇಟ್ಟಿದ್ದಾರೆ ಅವರು. ಖಂಡಿತ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ, ಬೇಡ, ನಾವು ಇದನ್ನೆಲ್ಲ ಹೇಳಿದ್ದು, ಕಾಸ್ಟ್ಲಿ ಆದರೂ ಪರವಾಗಿಲ್ಲ SS ಮಾಡಿ ಅಂತ ಹೇಳಿದ್ದೀವಿ. ನೀವು ನೋಡಿದ್ರೆ ಇದು ಮಾಡಿದ್ದೀರಾ ಕಬ್ಬಣದ್ದು. ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಅದು ನಮ್ಮ ಮನೆಗೆ ಮ್ಯಾಚೇ ಆಗೋದಿಲ್ಲ, ನೀವು ಅದನ್ನು ಯಾಕೆ ಮಾಡಿಟ್ರಿ, ನಮ್ಮ ಮನೆಯವರು ಕೂಡ ಇಷ್ಟಪಡಲ್ಲ ಇದು ಅಂತ ಹೇಳ್ಬಿಟ್ಟು ಬೇಡ ಅಂದ್ವಿ. ಇನ್ನು ಮತ್ತೆ ಅದನ್ನು ರೆಡಿ ಮಾಡಿಕೊಡೋಕ್ಕೆ ಎಷ್ಟು ದಿನ ಟೈಮ್ ತೊಗೋತಾರೋ ಗೊತ್ತಿಲ್ಲ, ನೋಡಬೇಕು. ಆರ್ಡ್ರ್ ಕೊಟ್ಟಿದ್ದೀವಿ, ಮತ್ತೆ ನೋಡೋಣ ಯಾವಾಗ ರೆಡಿ ಮಾಡಿಕೊಡ್ತಾರೆ ಅಂತ. ನಾನು ಹಬ್ಬದಷ್ಟರಲ್ಲಿ ಕೊಡ್ತಾರೆ, ಎಲ್ಲ ಚೆನ್ನಾಗಿ ಸೆಟ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಇವ್ರು ನೋಡಿದ್ರೆ ಈ ಥರ ಮಾಡಿದ್ರು, ಇಷ್ಟ ಆಗಲಿಲ್ಲ ಅದು. ನೋಡಿ ಅದೆಲ್ಲ ಆಯಿತು. ಸ್ಕ್ರೀನ್ಗಳೆಲ್ಲ ಆಲ್ಮೋಸ್ಟ್ ಲಾಸ್ಟ್ ಬ್ಯಾಚ್ ಹಾಕಿದ್ದೀನಿ ವಾಶ್ ಆಗೋದಕ್ಕೆ. ಒಂದು ಸಲ ಮ್ಯಾನ್ಯಲ್ ಅಲ್ವಾ ಅದು, ಮೇಲಿರೋಂಥ ವಾಷಿಂಗ್ ಮಿಷಿನು, ನೀರು ಬಿಡಬೇಕು, ಕೆಳಗೆ ಬರಬೇಕು, ನೀರು ಮತ್ತು ಡ್ರೈನೇಜ್ ನೀರು ಹೊರಗಡೆ ಬಿಡಬೇಕು, ಮತ್ತು ಓಡಿ ಬರಬೇಕು ಕೆಳಗೆ. ಇದೇ ಕೆಲಸ ಬೆಳಗ್ಗೆಯಿಂದ. ಫೈನಲಾಗಿ ನಾನು ಸ್ನಾನ ಮುಗಿಸೋ ಅಷ್ಟರಲ್ಲಿ 4:15 ಸಂಜೆ. ತುಂಬ ಮೈಕೈಯೆಲ್ಲ ನೋವು ಬಂದು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ಸುಜಿತ್ ಜೊತೆ ಮಲಗಿ
ಒಂದು ಅರ್ಧ ಗಂಟೆ, ಜಾಸ್ತಿ ಹೊತ್ತು ಇಲ್ಲ. ಯಾಕೆಂದರೆ ನಿದ್ದೆ ಕೂಡ ಬಂದಿಲ್ಲ ನನಗೆ. ಕೆಲಸ ಇದ್ರಂತೂ ಟೆನ್ಷನ್ಗೆ ನಿದ್ದೆನೇ ಬರೋದಿಲ್ಲ ನನಗೆ. ಬಟ್ ಕಿಚನ್ದೆಲ್ಲ ಕಿಟ್ಗೆ ನಾನು ಕ್ಲೀನ್ ಮಾಡಿಲ್ಲ. ಅದು ಸ್ವಲ್ಪ ಹೇಳಿದ್ನಲ್ಲ, ಕಿಚನ್ ಐಟಮ್ ಎಲ್ಲ ಒಂದು ದಿವಸ ತೆಗಿಯೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಅಂದ್ಕೊಂಡಿದ್ದೆ. ಆಮೇಲೆ ಈ ರೈಲಿಂಗ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಟಾಪಲ್ಲಿದೆ, ನಾನು ಕ್ಲೀನ್ ಮಾಡುವಾಗ ತೋರಿಸ್ತೀನಿ. ಬಟ್ ಅದು ಕ್ಲೀನ್ ಮಾಡುವಾಗ ನಂಗೆ ತಲೆ ಸುತ್ತೇ ಬಂದುಬಿಡುತ್ತೆ. ತುಂಬ ಹೈಟಲ್ಲಿದೆ ನಮ್ಮದು. ಮೋಲ್ಡ್ ಸ್ವಲ್ಪ ಹೈಟ್ ಜಾಸ್ತಿ ಅಲ್ಲ, ಡೂಪ್ಲೆಕ್ಸ್ ಮನೆ ಆಗಿರೋದ್ರಿಂದ ಓಪನ್ ಇದೆ. ಅಲ್ಲಿ ಮೇಲೆ ಹತ್ತೋಗಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನಗೆ ತಲೆ ಸುತ್ತು ಬರುತ್ತೆ. ಜೊತೆಗೆ ಮಳೆ ಬೇರೆ, ಕ್ಲೀನ್ ಮಾಡೋಕ್ಕಾಗ್ತಾಯಿಲ್ಲ. ನೋಡ್ಕೊಂಡು ಕ್ಲೀನ್ ಮಾಡಬೇಕು. ಸುಜಿತ್ ಸ್ಕೂಲ್ಗೆ ಹೋಗಿರೋ ಟೈಮಲ್ಲಿ ಫೈನಲಾಗಿ ಸ್ಕ್ರೀನ್ಗೆಲ್ಲ ವಾಶ್ ಆಯಿತು. ನೋಡಿ, ಇದೊಂದು ತೆಗಿಬೇಕು, ಇದು ಹೊಸಾದು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೆಕ್ಸ್ಟ್ ತುಮಕೂರ್ಗೆ ಹೋದಾಗ ತೊಗೊಬರ್ತೀನಿ ಬೇರೆದು. ಇದೆಲ್ಲ ನೋಡಿ, ಕಂಬಿ ಎಲ್ಲ ಒರೆಸಿ ಫೈನಲಿಗೆ ಸಂಜೆ 6:15 ಆಗಿದೆ ಟೈಮು. ಒಣಗಿಲ್ಲ, ಆದರೂ ನೇತಾಕ್ಬಿಡ್ತೀವಿ ಸ್ಕ್ರೀನ್ಗಳು, ಹಾಗೆ ಗಾಳಿಗೆ ಒಣಗ್ಕೊಳತ್ತೆ ಅಂತ ಹೇಳ್ಬಿಟ್ಟು ನಾನು, ನಮ್ಮ ಮನೆಯವರು ಮತ್ತು ರೋಹಿತ್, ಸುಜಿತ್ತು ಎಲ್ಲ ಸೇರಿ ಕೆಲಸ ಮಾಡ್ಕೋತಾ ಇದ್ದೀವಿ. ಟೈಮ್ ನೋಡ್ತಾ ಇದ್ದೀರಲ್ಲ, 6:45 ಆಗ್ತಾಯಿದೆ ಟೈಮು. ಮತ್ತು ಸ್ಕ್ರೀನ್ ಹಾಕಲಿಲ್ಲ ಅಂದರೆ ಒಳಗಡೆ ಇರೋದೆಲ್ಲ ಹೊರಗಡೆ ಓಡಾಡೋರಿಗೆ ಕಾಣಿಸ್ತಾ ಇರುತ್ತೆ. ಈ ಫೋಟೋಸ್ ಎಲ್ಲ ಅಮ್ಮನ ಮನೆ ಗೃಹ ಪ್ರವೇಶದಲ್ಲಿ 2ನೇ ಮನೆ ಕಟ್ಟಿದಾರಲ್ಲ ಆವಾಗ ತೆಗ್ಸಿರೋ ಅಂಥ ಫೋಟೋ. ಅಮ್ಮವ್ರ ಮನೆ 2ನೇ ಮನೆ ಕಟ್ಟಿದ್ದಾರೆ ಊರಲ್ಲಿ, ಅದರಲ್ಲಿ ತೆಗ್ಸಿರೋ ಅಂಥ ಫೋಟೋಸು. ನೋಡಿ, ಬೆಡ್ಶೀಟ್ಗಳು ಎಲ್ಲಿ ನೋಡಿದ್ರು ಸ್ಕ್ರೀನ್ಗಳು, ಬೆಡ್ಶೀಟ್ಗಳು, ಮನೆ ತುಂಬ ಎಳೆದು ಬಿಟ್ಟಿದ್ದೀನಿ. ಕೆಲವೊಂದು ಇದೇನಿರುತ್ತೆ ಬಟನ್ಸ್ ಇರುತ್ತಲ್ಲ, ಅದು ತಕ್ಕೊಂಬಿಟ್ಟಿತ್ತು ಕ್ಲೀನ್ ಮಾಡುವಾಗ. ಅದನ್ನೆಲ್ಲ ಹಾಕಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಇವಾಗ ಸ್ನೇಹಿತರೆ ನಿಮಗೆ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಡ್ರೈ ಮಸಾಲ, ಅಂದರೆ ಕ್ಯಾಪ್ಸಿಕಮ್ ಪಲ್ಯ. ನಿಮಗೆ ಪೂರಿಗೆ ಚಪಾತಿಗೆ ಆಸಾಮಾಗಿ ಸೂಪರಾಗಿರುತ್ತೆ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಒಂದು 6-7 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಲ್ರೆಡಿ ಕ್ಯಾಪ್ಸಿಕಮ್ನ ತೊಳೆದು ಒಂದು 4 ತೊಳೆದು ಕಟ್ ಮಾಡಿ, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ. ಇವೆರಡು ಚಿಟಪಟ ಅಂತ ಸಿಡಿಬೇಕು. ಕ್ವಿಕ್ಕಾಗಿ ಆಗೋ ಅಂಥದ್ದು. ಒಂದು 10ರಿಂದ 15 ನಿಮಿಷದಲ್ಲಿ ನಿಮಗೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗಿಬಿಡುತ್ತೆ, ಡ್ರೈ ಪಲ್ಯ. ಇದಕ್ಕೆ ಹಸಿ ಕರಿಬೇವನ್ನ ಸೇರಿಸ್ಕೋತಾ ಇದ್ದೀನಿ. ಜೊತೆಗೆ ಇದು ಕೂಡ ಸ್ವಲ್ಪ ಫ್ರೈ ಆದ ನಂತರ ಚಿಕ್ಕದಾಗಿ ಉದ್ದುದ್ದಾಗಿ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೋಬೇಕು. 1-2 ಗಡ್ಡೆ ಈರುಳ್ಳಿನ ನಾನು ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸುಮಾರು ರೀತಿಯಾಗಿ ಕ್ಯಾಪ್ಸಿಕಮ್ ಪಲ್ಯಗಳನ್ನ ಮಾಡ್ಬೋದು. ಅದರಲ್ಲಿ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಎಣ್ಗಾಯಿ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ತುರಿದಿರೋ ಅಂಥ ಹಸಿ ಶುಂಠಿನ ನಾನು ಸೇರಿಸ್ಕೋತಾ ಇದ್ದೀನಿ. ಅದು ಕೂಡ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳಿ. ಹಸಿ ಶುಂಠಿ ಇಲ್ಲ ಅಂದರೆ, ಅಥವಾ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೋಬಹುದು. ಈಗ ಸ್ನೇಹಿತರೆ, ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಅದು ವಿಡಿಯೋ ಸ್ಕಿಪ್ ಆಗಿದೆ, ಅಥವಾ ನಾನು ಇಲ್ಲಿ ಹಿಂಗನ್ನು ಉಪಯೋಗಿಸಿದ್ದೀನಿ, ಹಂಗಾಗಿ ಸ್ವಲ್ಪ ಸ್ಕಿಪ್ ಆಗಿದೆ ಅದು. ಹಿಂಗು ಅಥವಾ ಬೆಳ್ಳುಳ್ಳಿ ಯಾವುದಾದ್ರೂ ಹಾಕ್ಕೊಳ್ಳಿ. ಅಥವಾ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಇದ್ದರೆ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಅದನ್ನು ಕೂಡ ಸೇರಿಸ್ಕೊಳ್ಳಿ. ನಾನು ಇದಕ್ಕೆ ಹಿಂಗನ್ನು ಸೇರಿಸಿದ್ದೀನಿ. ಇವಾಗ ಕ್ಯಾಪ್ಸಿಕಮ್ಮು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸಿ ಈರುಳ್ಳಿ ಜೊತೆಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಡೋಣ. ಇದು ಡ್ರೈ ಪಲ್ಯ ಹಾಕಿರೋದ್ರಿಂದ ನೀವು ನೀರನ್ನು ಸೇರಿಸೋಂಥ ಅವಶ್ಯಕತೆ ಇಲ್ಲ. ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಯೂಸ್ ಮಾಡೋದ್ರಿಂದ ಅದರಲ್ಲೇ ಬಹಳಷ್ಟು ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ನೀವು ತುಂಬ ಡ್ರೈ ಆಗಿದೆ ಅಥವಾ ನಮಗೆ ಡ್ರೈ ಪಲ್ಯ ಇಷ್ಟ ಆಗಲ್ಲ ಅನ್ನೋರು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗೊಜ್ಜು ಟೈಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಇವಾಗ 1-2 ದಪ್ಪ ಗಾತ್ರದ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಈಗಲೇ ಸೇರಿಸ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ನಂತರ ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಸೇರಿಸ್ಕೋಬೋದು. ನಾನು ಇವಾಗೇ ಒಟ್ಟಿಗೆ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಟೊಮೊಟೊ ಸಾಫ್ಟಾಗಿ ಒಂದು ಒಳ್ಳೆ ಹದಕ್ಕೆ ಬರುತ್ತೆ, ಗೊಜ್ಜು ಟೈಪ್ ಆಗುತ್ತೆ. ಹಾಗಾಗಿ ಉಪ್ಪನ್ನು ನಾನು ಈಗಲೇ ಸೇರಿಸ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಟ್ಟರೆ ಇದು ಟೊಮೊಟೊ ಹುಳಿ ಎಲ್ಲ ಬಿಟ್ಕೊಂಡು ಇದೇ ನೀರು ಬಿಟ್ಕೊಳ್ಳುತ್ತೆ. ತೋರಿಸ್ತೀನಿ ನಿಮಗೆ. ತೀರಾ ಗೊಜ್ಜು ಥರ ಬೇಕು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಬೇಕಾದರೆ ನೀವು ಸೇರಿಸ್ಕೋಬೋದು. ತುಂಬ ಈಸಿ, ತುಂಬ ಬೇಗನೆ ಆಗುವಂಥ ರೆಸಿಪಿ ಇದು.
ಇವಾಗ ಮತ್ತೊಮ್ಮೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಎಲ್ಲ ನೀರು ಬಿಟ್ಕೊಂಡಿರೋ ಥರ ಆಗಿದೆ ಆಲ್ರೆಡಿ. ನೋಡ್ತಾ ಇದ್ದೀರಲ್ಲ, ಇದರಲ್ಲೇ ನೀರು ಬಿಟ್ಕೊಂಡಿದೆ. ಇವಾಗ ನೀಟಾಗಿ ಕ್ಯಾಪ್ಸಿಕಮ್ ಎಲ್ಲ ಆಲ್ರೆಡಿ ಒಂದು ಅರ್ಧ ಭಾಗದಷ್ಟು ಬೆಂದಿದೆ. ಇದಕ್ಕೆ ಕೆಲವಷ್ಟು ಸ್ಪೈಸಿ ಪೌಡರ್ನ ನಾವು ಸೇರಿಸ್ಕೋಬೇಕಾಗುತ್ತೆ. 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪೌಡರ್, ಇಷ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಯಾಕೆ ಸೇರಿಸಿಲ್ಲ ಅಂತಂದರೆ, ಈ ಕ್ಯಾಪ್ಸಿಕಮ್ನಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತೆ. ಈ ಟೊಮೊಟೊ ಹಾಕಿದಾಗ ಸ್ವಲ್ಪ ನೀರು ಹೊಡೆಯುತ್ತಲ್ವ, ಇದಕ್ಕೆ ನಾವು ಸ್ವಲ್ಪ ಖಾರದ ಪುಡಿ ಇದನ್ನೆಲ್ಲ ಹಾಕಿದಾಗ ಸ್ವಲ್ಪ ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಸಿರು ಮೆಣಸಿನ್ಕಾಯಿ ಹಾಕಿದಾಗ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ನೀರನ್ನ. ಹಾಗಾಗಿ ಆಮೇಲೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ಖಾರದ ಪುಡಿನ ನಾನು ಹಾಕಿದ್ದೀನಿ. ಮತ್ತೆ ಮೊದಲೇ ಕ್ಯಾಪ್ಸಿಕಮ್ ಅಲ್ವಾ, ಅದು ಸ್ವಲ್ಪ ಮಕ್ಳಿಗೆ ಖಾರ ಅನಿಸುತ್ತೆ. ಹಾಗಾಗಿ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಹಾಕಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ಸ್ಪೈಸಿ ಪೌಡರ್ನ ಹಾಕಿ ಸ್ವಲ್ಪ ಒಂದು 5 ನಿಮಿಷ ಅಥವಾ ಒಂದು 10 ನಿಮಿಷ ಈ ಥರ ಲಿಡ್ನ ಕ್ಲೋಸ್ ಮಾಡಿ ಒಂದು ಬೇಯಿಸ್ಕೊಳ್ಳೋಣ, ಎಲ್ಲ ಮಸಾಲೆ ಹಿಡಿಯೋ ಥರ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕ್ಯಾಪ್ಸಿಕಮ್ ಪಲ್ಯ, ಡ್ರೈ ಪಲ್ಯ ರೆಡಿಯಾಗಿದೆ ಅಂತ. ಇದಕ್ಕೆ ಇನ್ನೊಂದೇ ಒಂದು ಸಾಮಗ್ರಿನ ಹಾಕಬೇಕು. ಈ ಬೋಂಡಾ ಬಜ್ಜಿಗೆಲ್ಲ ಉಪಯೋಗಿಸ್ತೀವಲ್ವ ಕಡಲೆ ಹಿಟ್ಟು, ಅದನ್ನು ಈ ಸ್ಪೂನಲ್ಲಿ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಲಾಸ್ಟಿಗೆ ಹಾಕ್ತಾ ಇದ್ದೀನಿ. ಇದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದನ್ನು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ಮೇಯ್ನಾಗಿ ಇದೇ ಇರೋದು ಈ ಪಲ್ಯಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕಡಲೆ ಹಿಟ್ಟನ್ನು ಒಂದು 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷ್ಗೆ ಮಿಕ್ಸ್ ಮಾಡಿದ್ರೆ ಆಯಿತು, ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗುತ್ತೆ. ಈ ಥರ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ಈ ಟೈಮಲ್ಲಿ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ, ಅಥವಾ ಇನ್ನೊಂದು ಸ್ವಲ್ಪ ಖಾರ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸೇರಿಸ್ಕೋಬೋದು, ತೊಂದರೆ ಇಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಲಾಸ್ಟ್ನಲ್ಲಿ. ಮಿಕ್ಸ್ ಮಾಡಿ ಇವತ್ತು ನಾನು ಇದನ್ನು ಚಪಾತಿ ಜೊತೆ ಮಾಡ್ಕೊಂಡಿದ್ದೀನಿ. ಕೆಲವಷ್ಟು ಸಾರಿ ನಾನು ಪೂರಿಗೂ ಕೂಡ ಇದನ್ನು ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಆಸಮಾಗಿ ಹೊಂದ್ಕೊಳ್ಳುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ. ನೋಡಿ, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ. ನೀವು ಬೇಕಿದ್ರೆ ಸ್ನೇಹಿತರೆ ಇದನ್ನು ಅಕ್ಕಿ ರೊಟ್ಟಿ ಜೊತೆಗೂ ಮಾಡ್ಕೋಬೋದು. ಈಗ ಅಕ್ಕಿ ರೊಟ್ಟಿ ಲಟ್ಸಿ ಮಾಡ್ತೀವಲ್ವ ಪೂರಿ ಥರ, ಆ ರೊಟ್ಟಿಗಂತೂ ಅದಕ್ಕೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಬಹಳಷ್ಟು ಜನ ಕ್ಯಾಪ್ಸಿಕಮ್ ಪಲ್ಯನ ಮಾಡೋದೇ ಇಲ್ಲ. ಕೆಲವಷ್ಟು ಜನ ಬರೋಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿರಲ್ಲ ಅಂತ ಮಾಡೋದೇ ಇಲ್ಲ. ಹೀಗೆ ಒಂದು ಸಾರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಸ್ನೇಹಿತರೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಮನೆಯಲ್ಲಿ ನನಗೆ ತಿಳಿಸಿ ಕಮೆಂಟ್ ಮುಖಾಂತರ. ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಸ್ನೇಹಿತರೆ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ನಮಸ್ಕಾರ.